ಉಭಯ ತಂಡಗಳು ಒಂದು ಅಂಕವನ್ನು ಗಳಿಸಿಕೊಂಡು ಸಮಬಲದ ಪ್ರದರ್ಶನ ಆರಂಭದಲ್ಲಿ ಇದೀಗ ಭಾರತ್ ಕೈಲಿದ್ದ ಅವಕಾಶ ಕೈ ಚೆಲ್ಲಿದ್ದಾನೆ. 2 ಅಂಕಗಳನ್ನು ಗಳಿಸಿಕೊಳ್ಬಹುದಾಗಿತ್ತು. ಭಾರತ ಹತಾಶನಾಗಿದ್ದಾನೆ. 2-1 ಇನ್ ಫೇವರ್ ಆಫ್ ಅಂಜನಿ ಸ್ಪೋರ್ಟ್ಸ್ ಕ್ಲಬ್. ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಏಕಪಕ್ಷೀಯ ಪಂದ್ಯ ಕೇಶವ ಕ್ರೀಡಾ ಮಂಡಳಿ ಭರ್ಜರಿ ಪ್ರದರ್ಶನ ನೀಡ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲಾ ತಂಡದ ವಿರುದ್ಧ. 2-1 ತಂಡದ ನಾಯಕ ನಂದನ್ ದಾಳಿ ವಿಭಾಗದಲ್ಲಿ 2 ತಂಡಗಳಿಗೆ ಮಾಡು ಇಲ್ಲ ಮಡಿ ಪಂದ್ಯ. ಜನ ಸಾಗರವೇ ಹರಿದು ಬರ್ತಾ ಇದೆ. ಅಕ್ಷರಶಃ ಈ ಕಬಡ್ಡಿ ಜಾತ್ರೆ ಯಶಸ್ಸನ್ನ ಕಂಡುಕೊಳ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ ಮೇಲಿನ ಅಭಿಮಾನಕ್ಕೆ ಸಾಕ್ಷಿಯಾಗುತ್ತೆ ಈ ಕ್ರೀಡಾಂಗಣ. ಸಾವಿರಾರು ಜನ ಇನ್ನೂ ಸಾಗರೋಪದಲ್ಲಿ ಬರುವ ನಿರೀಕ್ಷೆಯಲ್ಲಿ ಪಂದ್ಯಾವಳಿ ಸಾಗ್ತಾ ಇದೆ. ಧೈರ್ಯ ಕುಶಾಲನಗರು ಸವಾಲಿನ ದಾಳಿಯ ಸಂದರ್ಭ. ಧೈರ್ಯ ಕುಶಾಲ ಪ್ರಯತ್ನ ಕೈಗೊಳ್ತಾ ಇಲ್ಲ. ಉತ್ತಮ ಪ್ರಯತ್ನ ಇತ್ತು. ಮತ್ತೆ ಕುಶಾಲಿಗೆ ಆಘಾತವಾಗಿದೆ. ಹತಾಶನಾಗಿದ್ದಾನೆ. ಸೂಪರ್ ರೀಚ್ ಆಗಿದ್ರು. ಸೂಪರ್ ರೈಡ್ ಆಗಿ 3 ಅಂಕ ಸಿಕ್ಕದಾಗಿತ್ತು. 2 ತಂಡಗಳು ಸಮಬಲದ ಪ್ರದರ್ಶನದ ಹೋರಾಟವನ್ನು ನೀಡ್ತಾ ಇದೆ. ಉಭಯ ತಂಡಗಳು 2 ಅಂಕಗಳನ್ನ ಗಳಿಸಿಕೊಳ್ತಾ ಇದೆ. ಮೋಹನ್ ದಾಳಿ ವಿಭಾಗದಲ್ಲಿ ಟೆಸ್ಟ್ ನಂಬರ್ 1 ಸುರಕ್ಷಿತ ವಾಪಸಾಗಿ ಕಿಚ್ಚಿನ ಕಾಳಿಗೆಚ್ಚಿನ ರಣಭೈರವನ ಆಟ ಇಲ್ಲಿ ಸಾಕ್ತಾ ಇದೆ. ಯುವ ಕಿಲಾಡಿಯ ದಾಳಿ 2-2ರಲ್ಲಿ 2 ತಂಡ ಸಮಬಲದ ಹೋರಾಟದ ಪ್ರದರ್ಶನವನ್ನು ಆರಂಭದಲ್ಲಿ ನೀಡ್ತಾ ಇದ್ದೇವೆ. 2 ತಂಡಗಳಿಗಿದು ಅಗ್ನಿ ಪರೀಕ್ಷೆ ಅಂತ ಹೇಳಬೇಕು. ಎಚ್ಚರಿಕೆ ಆಟದ ಪ್ರದರ್ಶನವನ್ನ 2 ತಂಡದ ಆಟಗಾರರು ನೀಡ್ತಾ ಇದ್ದಾರೆ. ನಾನು ಸುರಕ್ಷಿತ ವಾಪಸಾತಿ ಇದೀಗ ಭಾರತದ ಹೆಗಲಿಗೆ ಧೈರ್ಯ. ಭಾರತದ ಹೆಗಲಿಗೆ ಹೊಡೆ ಬಿದ್ದಿದೆ. ಎದುರಾಳಿ ಅಂಕಣವನ್ನ ಈ ಬಾರಿ ಯಶಸ್ವಿ ಅಂಕವನ್ನು ಗಳಿಸಿಕೊಳ್ತಾ ಇದ್ದಾನೆ. 3-2 ಇನ್ ಫೇವರ್ ಆಫ್ ಕೋಟಗೆರೆ ಬಾಯ್ಸ್. ಈ ತವರು ತಂಡದ ಪ್ರಚಂಡ ಆಟಗಾರರು ಪ್ರತಿಷ್ಠೆಯನ್ನು ಪಣವಾಗಿರಿಸಿ ಪ್ರಶಸ್ತಿ ಸುದ್ದಿಗಾಗಿ ಅದ್ಭುತವಾಗಿ ಪ್ರತಿಸ್ಪರ್ಧಿಗಳಾಗಿ ಸ್ಪರ್ಧಿಸ್ತಾ ಇದ್ದಾರೆ. ದಾಳಿ ಭಾಗದಲ್ಲಿ ರಂಜಿತ್ ಸಾಧಿಸ್ತಾ ಇದೆ. ಬಿಚ್ಚಿ ಕ್ಯಾಚ್. 4-2 ಕೋಟಗೆರೆ ಬಾಯ್ಸ್. ಆಫ್ಸೆಟ್ ಪೇಮೆಂಟ್ ನೀಡಲಾಗ್ತಾ ಇದೆ. ಮಹಿಳೆಯರ ವಿಭಾಗದಲ್ಲಿ ಸರಿಸಾಟಿ ಆಟದ ಪ್ರದರ್ಶನವನ್ನ ಕೇಶವ ಕ್ರೀಡಾ ಮಂಡಳಿಯ ವನಿತೆಯರು ವಿರೋಚಿತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. 35-12 ಚಿಕ್ಕಬಳ್ಳಾಪುರ ವಿರುದ್ಧ 35-13. 22 ಅಂಕಗಳ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಕೇಶವ ಕ್ರೀಡಾ ಮಂಡಳಿಯ ವನಿತೆಯರ ವಿರೋಚಿತ ಹೋರಾಟ. ಅದ್ಭುತ ಪ್ರದರ್ಶನವನ್ನ ಪ್ರಶಸ್ತಿ ಸುತ್ತಿಗೆ ಈ ಪಂದ್ಯ ಗೆದ್ದರೆ ಸೆಮಿಫೈನಲ್ಗೆ ಅವರಿಗೆ ಪ್ರವೇಶಾರ್ಹತೆ ನೀಡಲಾಗುತ್ತೆ. 4-2ರಲ್ಲಿ 2 ಅಂಕಗಳ ಮುನ್ನಡೆಯಲ್ಲಿ ಕೋಟಗೆರೆ ಬಾಯ್ಸ್ ತಂಡ. Once again, Mohan
ಜಸ್ಟ್ ಬರುವಂತಹ ವಿಭಾಗದಲ್ಲಿ ಮೆಂಚಿನ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾನೆ. ಚುರುಕಿನ ಪ್ರದರ್ಶನ. ಎಸ್, ಇದೀಗ ಅದ್ಭುತವಾದ ಪ್ರದರ್ಶನವನ್ನ ಮೋಹನ್ಗೆ ನಂದನ್ನು ಬೆಚ್ಚಿದೆ. ಅದ್ಭುತವಾದಂತ ಕೈ ಹೋಲ್ಡ್ಗೆ ಹಿಡಿತಕ್ಕೆ ಬಂದಿ ಆಗ್ತಾ ಇದ್ದಾನೆ. ನಾಯಕನಾಗಿ ನಂದನ್ ನಿರ್ಣಾಯಕ ಪಾತ್ರ ವಹಿಸ್ತಾ ಇದ್ದಾನೆ. 4-3 4-3 ಇನ್ ಫೇವರ್ ಆಫ್ ಕೋಟೆಗರ ಬಾಯ್ಸ್. ರೋಚಕ ಆರಂಭ ಕಂಡಿದೆ ಈ ಪಂದ್ಯ. ಮತ್ತೆ ತೀರ್ಪುಗಾರರಿಗೆ ಸದ್ಯಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. Barley Bulls versus Kalpatari Kings. Get ready for the third quarter final of the tournament. Kalpatari Kings ವಿರುದ್ಧ Barley Kings. ಮುಂದಿನ 3ನೇ ನಿರ್ಣಾಯಕ 8ರ ಘಟ್ಟದ ಪಂದ್ಯಕ್ಕೆ ಸಿದ್ಧತೆ ನಡೆಸಬೇಕು. ಎಸ್, ಪ್ರಥಮದ ಮುಕ್ತಾಯವಾದಾಗ ಬಲಿಷ್ಠ ತಂಡಗಳು ತೊಗರು ತಂಡದ ಪ್ರಚಂಡ ಆಟವನ್ನ ಸ್ಥಳೀಯ ವೀಕ್ಷಕರು ವೀಕ್ಷಣೆ ಮಾಡ್ತಾರೆ. 4-3ರಲ್ಲಿ ರೋಚಕ ರೀತಿಯಲ್ಲಿ ಪಂದ್ಯ ಆರಂಭ ಕಂಡಿದೆ. ಬಾರ್ಲಿನ್ ಬುಲ್ಸ್ ವರ್ಸಸ್ ಕಲ್ಪತರು ಕಿಂಗ್ಸ್ ನಡುವಿನ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಎರಡೂ ತಂಡಗಳ ಆಟಗಾರರು ಸಿದ್ಧತೆ ತೆಗೆದುಬೇಕು. 4-3 ಈ ಪಂದ್ಯ ನಂತರ ಅಲ್ಪ ಆರಂಭಿಕ ಮುನ್ನಡೆಯನ್ನ ಕೋಟೆಗೆರೆ ಬಾಯ್ಸ್ ತಂಡ ಪಡೆದುಕೊಳ್ತಾ ಇದೆ. 4-3 ಇನ್ ಫೇವರ್ ಆಫ್ ಕೋಟೆಗೆರೆ ಬಾಯ್ಸ್. ಮಹಿಳೆಯ ವಿಭಾಗದಲ್ಲಿ ಏಕಪಕ್ಷೀಯ ಪಂದ್ಯ ನಡೀತಾ ಇದೆ. ಸಂಜು, ಸ್ಕೋರ್ ಬೋರ್ಡ್ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ. ಅಲ್ಲಿ ಮೈಕ್ ಬಂದಿದೆ ಸಂಜು.